ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಮತ್ತು ಯಾರಾದರೂ ಹುಡುಗ ನೋಡ್ತಿರೋ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಿದ್ರೆ ಹುಡುಗನ್ಗೆ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ರೆಸನೇಟ್ ಆದರೆ ಮಾತ್ರ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು, ನೀವು ನೋಡೋವಂಥ ವ್ಯೂವರ್ಸ್ ಜಾಸ್ತಿ ಜನ ನೋಡ್ತೀರ, ಬಟ್ ಆದರೆ ನೀವು ಯಾರೂ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸ್ವಲ್ಪ ವ್ಯೂಸ್ ಇದೆಲ್ಲ ಕಡಿಮೆ ಬರುತ್ತೆ. ಸೊ ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದು ಟಾಪಿಕ್ ಆಗಿರೋದ್ರಿಂದ ಅವ್ರಿಗೆ ಮಾತ್ರ ರೆಸನೇಟ್ ಆಗುತ್ತೆ. ನಿಮ್ಗೆ ಯಾವ ಥರ ಟಾಪಿಕ್ ಬೇಕೋ ಕಮೆಂಟ್ ಮಾಡಿ, ಅದರಲ್ಲಿ ನಾನು ಆ ಟಾಪಿಕ್ ಮಾಡ್ತೀನಿ. ಸೊ ಚಾನಲ್ನ ಯಾರೆಲ್ಲ ನೋಡ್ತೀರೋ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ ವ್ಯೂಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ. ನೋಡೋಂಥ ನಾನು ವ್ಯೂವರ್ಸ್ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ. ನೀವು ಯಾರನ್ನು ಪ್ರೀತಿಸ್ತಾ ಇದ್ರೋ ಆ ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಪ್ರೀತಿನೂ ಉಳಿಸ್ಕೊಬೇಕಂತ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಥವಾ ಅವ್ರ ಕೆರಿಯರು, ಜಾಬು, ಫೈನಾನ್ಸು, ದುಡ್ಡಿಗೋಸ್ಕರ ಅವ್ರು ತುಂಬ ಕಷ್ಟಪಡ್ತಾಯಿದ್ರೆ, ಮತ್ತು ಅವ್ರ ಫ್ಯಾಮ್ಲಿಯಲ್ಲೂ ಏನಾದರೂ ತುಂಬ ಗಲಾಟೆಗಳಾಗ್ತಾಯಿದ್ದು, ಅದನ್ನೆಲ್ಲ ಸುಮ್ಮನೆ ಆ ಎಲ್ಲ ಗಲಾಟೆಗಳನ್ನೂ ಅವರು ಎಲ್ಲ ಕಷ್ಟಗಳನ್ನ ಅವರೇ ಅನುಭವಿಸ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ನಿಮ್ಮ ಜೊತೆ ಇದ್ದಾಗ ಪ್ರೀತಿಯಿಂದ ಖುಷಿಯಾಗಿ ಚೆನ್ನಾಗಿದ್ರು ಅನಿಸುತ್ತೆ. ಬಟ್ ಇವಾಗ ನೀವು ಸ್ವಲ್ಪ ದೂರ ಆಗಿರೋದ್ರಿಂದ ದುಡ್ಡಿಗೂ ತುಂಬ ಕಷ್ಟಪಡ್ತಾ ಇದ್ದಾರೆ, ಮತ್ತು ಪ್ರೀತಿಗೋಸ್ಕರನೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದು ವರ್ಕನ್ನ ಸೂಚನೆ ಮಾಡ್ತದೆ. ಆ ವ್ಯಕ್ತಿಯಲ್ಲಿ ಆ ಕಾಯಿನ್ಸ್ನೆಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತದೋ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಮ ಪ್ರೀತಿ ಏನಾದರೂ ಕಳ್ಕೊಂಡಿದ್ರೆ ಪ್ರೀತಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಮತ್ತು ನೀವು ಅವರಿಂದ ದೂರ ಆದಮೇಲೆ ಈಗ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಏನಾದರೂ ಇದ್ದರೆ, ಥರ್ಡ್ ಪಾರ್ಟಿ ಯಾವುದನ್ನ ಪ್ರಾಬ್ಲಮಲ್ಲಿದ್ದರೆ, ಕೆರಿಯರು, ಫೈನಾನ್ಸು, ಫ್ಯಾಮಿಲಿ ಸಿಚುವೇಷನು, ಅಥವಾ ಯಾವುದೊಂದು ಪರ್ಸನಲ್ ಪ್ರಾಬ್ಲಮ್ ಅಥವಾ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಇದ್ದರೆ, ಸೊ ಅದರಲ್ಲೂ ಅವರು ತುಂಬ ನೋವು ಪಡ್ತಾಯಿದ್ದಾರೆ, ತುಂಬ ಪ್ರಾಬ್ಲಮ್ಸ್ ಅನ್ನೋದು ಪಡ್ತಾಯಿದ್ದಾರೆ. ಸೊ ಅವರು ಇವಾಗ ತುಂಬ ಕಷ್ಟಪಡ್ತಾಯಿದ್ದಾರೆ. ಇವಾಗ ನೀವು ಅವರು ಪ್ರೀತಿಸ್ತಾ ಇದ್ದಾಗ ಅವ್ರು ನಿಮ್ಮ ಜೊತೆ ಇದ್ದರು ಅನಿಸುತ್ತೆ, ಬಟ್ ಇವಾಗ ಅವ್ರು ನಿಮ್ಮಿಂದ ದೂರ ಆದಮೇಲೆ ಸೊ ಅವ್ರ ಫ್ಯಾಮ್ಲಿಯಲ್ಲೂ ಗಲಾಟೆಗಳಾಗ್ತಾ ಇರ್ಬೋದು, ಅಥವಾ ಪರ್ಸನಲ್ ಲೈಫಲ್ಲೂ ತುಂಬ ಗಲಾಟೆ ಆಗ್ತಾ ಇರ್ಬೋದು, ಅಥವಾ ಕೆರಿಯರ್ ವಿಚಾರದಲ್ಲೂ ತುಂಬ ಗಲಾಟೆ ಆಗ್ತದೆ, ಮತ್ತು ದುಡ್ಡಿಗೋಸ್ಕರನೂ ತುಂಬ ಕಷ್ಟಪಡ್ತಾ ಇದ್ದಾರೆ, ಮತ್ತು ಹಣಕಾಸಿಗೋಸ್ಕರನೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಅವರು ನಿಮ್ಮಿಂದ ದೂರ ಆದಮೇಲೆ ಅಥವಾ ನೀವು ಪ್ರೀತಿ ಸಿಗದೆ ಎಲ್ಲದಕ್ಕೂ ಇವಾಗ ಅವ್ರು ಕಷ್ಟಪಡ್ತಾಯಿದ್ರು. ಸೊ ನೀವು ಹಿಂದೆ ಅವ್ರಿಗೆ ತುಂಬ ಪ್ರೀತಿ ಕೊಡ್ತಾಯಿದ್ರೆ, ಬಟ್ ಆ ಪ್ರೀತಿ ಅನ್ನೋದು ಇವಾಗ ಅವ್ರ ಯಾರು ಎಲ್ಲಿಂದನೂ ಸಿಗ್ತಾಯಿಲ್ಲ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದರೆ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾಯಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಫಾಲೋ ಮಾಡ್ತಾಯಿದ್ದಾನೆ. ಅವ್ರು ಕೇರೆ ಅನ್ನೋ ಥರ ನೋಡ್ತಾ ಇದ್ದಾನೆ. ಅವ್ರು ಯಾರೋ ಗೊತ್ತಿಲ್ಲ ಅನ್ನೋ ಥರ ಹೋಗ್ತಾನೆ ಇದ್ದಾನೆ. ಆ ವ್ಯಕ್ತಿ ದಾರಿಯಲ್ಲಿ ಆ ವ್ಯಕ್ತಿ ಹೋಗ್ತಾಯಿದ್ದಾನೆ. ಈ ವ್ಯಕ್ತಿನ ಹಿಂದೆ ಬರ್ತಾಯಿದ್ರೇನೋ ಯಾರು ಅನ್ನೋದ್ರ ಕಡೆ ತಿರುಗಿ ಕೂಡ ನೋಡಿದ್ರೆ ಹೋಗ್ತಾನೆ. ಸೊ ಅದೇ ರೀತಿ ನೀವು ನಿಮ್ಮೊಂದು ಪರ್ಸನ್ನ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಂದ್ರೆ ಅವ್ರ ಒಂದು ಪ್ರಾಬ್ಲಮ್ಸು, ಅವರೊಂದು ಪರ್ಸ್ನಲ್ ಲೈಫ್ಸು ಎಲ್ಲ ಮುಂದಕ್ಕೆ ಹೋಗ್ತಾನೆ ಇದೆ. ನಿಮ್ಮನ್ನು ಕಳ್ಕೊಂಡಾಗ್ನಿಂದ ಅವ್ರಿಗಿನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾನೆ ಇದೆ, ಮತ್ತು ಇನ್ನೂ ಅವರು ಪ್ರಾಬ್ಲಮ್ಸ್ನ ಎದುರಿಸ್ತಾನೆ ಇದ್ದಾರೆ. ಇಲ್ಲಿ ದ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಂದರೆ ಅವರು ಮೋಸ್ಟ್ಲಿ ನಿಮ್ಮ ಜೊತೆ ಇದ್ದಾಗ ಲೈಫು ಚೆನ್ನಾಗಿತ್ತು, ಫ್ಯೂಚರು ಎಲ್ಲ ಅವರು ಹ್ಯಾಪಿಯಾಗಿ ನಗ್ತಾಯಿದ್ರು ಮತ್ತು ಖುಷಿಯಾಗಿರ್ತಾಯಿದ್ರು, ಎಲ್ಲ ಇರ್ತಾಯಿದ್ರು ಅಂತ ಕಾಣಿಸುತ್ತೆ. ಬಟ್ ಇವಾಗ ನೀವಿಲ್ಲೋ ಅಲ್ಲ, ನಿಮ್ಮನ್ನು ಪ್ರೀತಿಸೋಂಥ ವ್ಯಕ್ತಿ, ಅವ್ರನ್ನ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ. ಸೊ ಅವ್ರ ಲೈಫಲ್ಲ ಇವಾಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ವಾಟರೆಲ್ಲ ಕೆಳಗೆ ಸುರಿತದೆ. ಸೊ ಅದೇ ರೀತಿ ಅಷ್ಟೇ ಅವ್ರ ಲೈಫಲ್ಲಿ ಇವಾಗ ಇಂಬ್ಯಾಲೆನ್ಸ್ ಆಗೋಗಿದೆ. ಅವ್ರ ಲೈಫಲ್ಲಿ ಏನೇನು ಖುಷಿ ವಾತಾವರಣ ಇತ್ತು ಎಲ್ಲವೂ ಡೌನ್ಫಾಲ್ ಆಗ್ತಾಯಿದೆ.
ಸೊ ಥರ್ಡ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡು ಅವರು ಸಿಚುವೇಶನಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ, ತುಂಬ ನೋವು ಪಡ್ತಾ ಇದ್ದಾರೆ. ಮೋಸ್ಟ್ಲಿ ನಿಮ್ಮ ಜೊತೆ ಇದ್ದಾಗ ಹಿಂದೆ ಅವರು ಸ್ಟಾರ್ ಥರ ಚೆನ್ನಾಗಿ ಹೊಳಿತಾ ಇದ್ರು ಅನಿಸುತ್ತೆ. ಬಟ್ ಇವಾಗ ಎಲ್ಲ ಕಷ್ಟಗಳು, ಥರ್ಡ್ ಪಾರ್ಟಿ ಸಿಚುವೇಶನ್, ಅದು ಹೆಲ್ತ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಫೈನಾನ್ಸ್ ಸಿಚುವೇಶನ್ ಆಗಿರ್ಬೋದು, ಹಣಕಾಸು ಸ್ಥಿತಿ ಆಗಿರ್ಬೋದು, ಎಲ್ಲದಕ್ಕೂ ಅವ್ರು ಕಷ್ಟಪಡ್ತಾಯಿದ್ರು. ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತಾ ಇರ್ಬೋದು. ಅಥವಾ ಒಂದು ವೇಳೆ ದುಡ್ಡೆಲ್ಲ ಚೆನ್ನಾಗಿದ್ರೂ ಮನೇಲಿ ತುಂಬ ದಿನ ಆಗಲಿ ಯಾವಾಗ ಗಲಾಟೆ ಇರ್ಬೋದು. ಅಥವಾ ಒಂದು ವೇಳೆ ಮನೆಯಲ್ಲೂ ಚೆನ್ನಾಗಿದ್ರೂ ಅವ್ರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈಗ ಒಬ್ಬ ವ್ಯಕ್ತಿ, ನಾವು ಪರ್ಸನ್ ಕೇರ್ ಮಾಡೋರು ಇದ್ದರೆ ತಾನೇ, ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡೋರು, ನಮ್ಮನ್ನು ಪ್ರೀತಿ ಮಾಡೋರು, ನಮ್ಮನ್ನು ಒಬ್ಬರು ಕೇರ್ ಮಾಡೋರು ಇದ್ದರೆ ತಾನೇ ನಾವೇ ಹ್ಯಾಪಿಯಾಗಿರೋದು, ಖುಷಿಯಾಗಿರೋದು. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪರ್ಸನ್ ಇದು ಯೋಚನೆ ಮಾಡ್ತಾಯಿದ್ರೆ, ಈಗ ಅವ್ರ ಲೈಫಲ್ಲಿ ಎಲ್ಲ ಇರ್ಬೋದು, ದುಡ್ಡು ಇರ್ಬೋದು, ಹಣಕಾಸು ಸ್ಥಿತಿ ಇರ್ಬೋದು, ಆರೋಗ್ಯನೂ ಚೆನ್ನಾಗಿರ್ಬೋದು, ಎಲ್ಲ ಇರ್ಬೋದು. ಆದರೂ ಅವ್ರಿಗೆ ಮನಸ್ಸಲ್ಲಿ ತಾನು ಪ್ರೀತಿಸಿದ ವ್ಯಕ್ತಿ ನಮ್ಮನ್ನು ಪ್ರೀತಿ ಮಾಡ್ತಾಯಿಲ್ಲ, ಎಲ್ಲ ಚೀಟಿಂಗ್ ಪರ್ಸನ್ಸ್ ಇದ್ದಾರೆ ಅಂತ ಅವ್ರಿಗೆ ಏನೋ ಒಂದು ಕಡೆ ನೋವಾಗ್ತಾಯಿದೆ. ಸೊ ಅದಕ್ಕೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಅನ್ನೋದು ಬಂದಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ನೋಡಿ 3 ಸ್ವಾಟ್ಸ್ ಬಂದಿದೆ. ಒಂದು ಅವ್ರ ಫ್ಯಾಮಿಲಿ ಆಗಿರ್ಬೋದು, ಇನ್ನೊಂದು ಕೆರಿಯರ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಆಗಿರ್ಬೋದು, ಅಥವಾ ನೀವಾಗಿರ್ಬೋದು. ಸೊ ಯಾವುದೋ ಒಂದು ನೀವು ಅವರಿಂದ ದೂರ ಆಗಿರೋದು, ಅಥವಾ ಬ್ರೇಕಪ್ ಸಿಚುವೇಶನ್, ಅಥವಾ ಕೆರಿಯರ್, ದುಡ್ಡು, ಯಾವುದೋ ಒಂದು ತೊಂದರೆ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಬ್ರೇಕಪ್ ಅನ್ನೋದಾಗಿರೋ, ಅವ್ರು ತುಂಬ ನೋವು ಅನ್ನೋದು ತುಂಬ ಪಡ್ತಾ ಇದ್ದಾರೆ. ತುಂಬ ನೋವು ಪಟ್ಟು ತುಂಬ ಅಳ್ತಾನೆ ಇದ್ದಾರೆ, ರಾತ್ರಿ ಎಲ್ಲ ಅಳ್ತಾನೆ ಇರ್ಬೋದು. ಸೊ ಅವ್ರಿಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಾಯಿಲ್ಲ ಅನಿಸುತ್ತೆ. ಸೊ ನೀವು ಹಿಂದೆ ಅವ್ರಿಗೆ ತುಂಬ ಪ್ರಪೋಸ್ ಮಾಡಿರ್ಬೋದು, ಅಥವಾ ನೀವೇ ಪದೇ ಪದೇ ಅವ್ರಿಗೆ ಕಾಲ್ ಅಥವಾ ಮೆಸೇಜು, ವಾಟ್ಸಪ್ ಕಾಲ್ಸು, ಆಡಿಯೋ ಪದೇ ಪದೇ ಇದು ಮಾಡೋದು, ಮತ್ತು ಸ್ಟಾಕ್ ಮಾಡೋದು, ಅವ್ರ ಹಿಂದೆ ಫಾಲೋ ಮಾಡೋದು, ಅಥವಾ ಅವ್ರ ಪ್ರೀತಿ ಕೊಟ್ಟರೆ ಸಾಕು, ಆ ಥರ ಎಲ್ಲ ಕೇರಿಂಗಾಗಿದ್ದವರು ನಿಮ್ಮ ಒಂದು ಪ್ರೀತಿಯಲ್ಲಿ ಸಡನ್ನಾಗಿ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಯಾವ ಥರ ನಿಮ್ಮ ಲೈಫ್ಗೆ ಯಾವ ರೀತಿ ಸಂಬಂಧಪಟ್ಟುತ್ತೋ ಆ ರೀತಿ ತಗೊಳ್ಳಿ. ಸಡನ್ನಾಗಿ ಒಂದು ಚೇಂಜ್ ಅನ್ನೋದಾಗೋಯ್ತು, ಅಥವಾ ಸಡನ್ನಾಗಿ ಏನಾಗಿರ್ಬೋದು, ಕೆರಿಯರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಫೈನಾನ್ಸಲ್ಲಿ ದುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ಏನಾದರೂ ನಿಮ್ಮನ್ನು ಯಾರಾದರೂ ಬೈದಿರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಗೆ ಅವ್ರ ಫ್ಯಾಮ್ಲಿಗೆ ಗಲಾಟೆಗಳಾಗಿರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರ್ಬೋದು, ಅಥವಾ ನಿಮ್ಮ ಇಬ್ಬರು ಮದುವೆ ಹತ್ರಕ್ಕೆ ಬಂದು ಎಂಗೇಜ್ಮೆಂಟ್ ಆಗಿ ನಿಂತೋಗಿರ್ಬೋದು, ನೀವಿಬ್ಬರು ಇನ್ನೇನು ಮದುವೆ ಆಗೋ ಹಂತಕ್ಕೆ ಬಂದು ಎಂಗೇಜ್ಮೆಂಟ್ ಆಗಿ ನಿಂತೋಗಿರ್ಬೋದು, ಅಥವಾ ನಿಮ್ಮ ಇಬ್ಬರಿಗೂ ನಿಮ್ಮ ಮನೇಲಿ ಬೇರೆ ಬೇರೆ ಸಂಬಂಧಗಳು ನೋಡ್ತಾ ಇರ್ಬೋದು ನಿಮಗೂ ಅವ್ರಿಗೂ, ಅಥವಾ ಅವ್ರ ಮನೇಲಿ ಅವ್ರ ಅಪ್ಪನೋ, ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಅಣ್ಣ, ಅಮ್ಮ, ಅಕ್ಕ, ಈ ಥರ ಅವ್ರು ಯಾರೋ ನಿಮ್ಮ ಮನೇಲಿ ಒಪ್ದಿರಿರ್ಬೋದು, ಅಥವಾ ನಿಮ್ಮ ಮನೇಲಿ ಅವ್ರನ್ನ ಒಪ್ದಿರಿರ್ಬೋದು. ಸೊ ನಿಮ್ಮ ಪ್ರೀತಿಯಲ್ಲಿ ಒಬ್ಬರು ಒಪ್ದಿರ್ಬೋದು. ಯಾವುದೋ ಒಂದು ಸ್ಯಾಡ್ ಸಿಚುವೇಶನ್ ಬಂದು, ಅಥವಾ ನೀವೇ ಜಾಬ್ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ನೀವು ಅವ್ರಿಗೋಸ್ಕರ ಜಾಬ್ ಬಿಟ್ಟಿರ್ಬೋದು, ಅಥವಾ ನಿಮ್ಗೇನಾದ್ರು ಹೆಲ್ತ್ ಇಶ್ಯೂಸ್ ಬಂದು ಅವ್ರನ್ನ ಬಿಟ್ಟಿರ್ಬೋದು. ಸೊ ಯಾವುದೋ ಒಂದು ಕಾರಣಗಳಿಂದ ನೀವು ಸಡನ್ನಾಗಿ ಅವರಿಂದ ದೂರ ಆಗಿಬಿಟ್ರಿ. ಇವಾಗ ನಿಮಗೂ ಅವ್ರಿಗೂ ತುಂಬ ಸಪ್ರೇಷನ್ ಬಂದುಬಿಟ್ಟಿದೆ. ಇಲ್ಲಿ ಟವರ್ ಕಡೆಯಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕೆಳಗೆ ಬೀಳ್ತದಾನೆ, ಇನ್ನೊಬ್ಬ ವ್ಯಕ್ತಿ ಆಪೋಸಿಟಾಗಿ ಬೀಳ್ತಾನೆ. ಸೊ ಇದರ ಅರ್ಥ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ತುಂಬ ದೂರ ಅನ್ನೋದು ಬಂದುಬಿಟ್ಟಿದೆ ಅಂತ ಅರ್ಥ. ಸೊ ನಿಮಗಿದ್ದಂಥ ಸ್ಟೇಟಸ್ಸು, ಅವ್ರಿಗಿದ್ದಂಥ ಸ್ಟೇಟಸ್ಸು ಎಲ್ಲವೂ ಹೋಗಿದೆ. ಒಂದು ವೇಳೆ ಅವ್ರ ದುಡ್ಡು ಕಾಸು ಎಲ್ಲ ಚೆನ್ನಾಗಿದ್ರೂ, ಅಥವಾ ನೀವು ಚೆನ್ನಾಗಿದ್ರೂ, ಯಾವುದೋ ಒಂಥರ ನಿಮ್ಗಂತೂ ಡ್ಯಾಮೇಜ್ ಅನ್ನೋದು ಆಗಿದೆ. ಅದು ಯಾವುದೇ ಥರ ಸಿಚುವೇಶನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್, ಯಾವುದೋ ಒಂದರಲ್ಲಿ ನಿಮ್ಮ ಲೈಫಲ್ಲಿ ಚೇಂಜ್ ಬಂದು, ಸೊ ನಿಮ್ಮ ಲೈಫ್ ಫುಲ್ಲು ಬ್ರೇಕಪ್ ಆ್ಯಂಡ್ ಸಪ್ರೇಷನ್ ಅಂತ ಬಂದುಬಿಟ್ಟಿದೆ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡಬೇಕಂದ್ರೆ, ಈಗ ಅವರು ಅಷ್ಟೇ ಕಿಂಗ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಎಂಡ್ ಮಾಡಬೇಕಂತಲೇ ಅವರು ಆ್ಯಕ್ಷನ್ ತಗೊಂಡು ರೆಡಿ ಆಗಿದ್ದಾರೆ. ಬಟ್ ಅದ್ರೇನು ಅವ್ರಿಗೆ ಬರ್ತಾ ಇರೋಂಥ ಪ್ರಾಬ್ಲಮ್ಸ್ನೆಲ್ಲ ಅವ್ರು ಕ್ಲಿಯರ್ ಮಾಡ್ತಾಯಿದ್ದಾರೆ. ಹುಡುಗ ನೋಡ್ತಾರೆ ಹುಡುಗಿಗೆ ಅಂದ್ಕೊಂಡು, ಹುಡುಗಿ ನೋಡ್ತಾರೆ ಹುಡ್ಗಂಗೆ ಅಂದ್ಕೊಳ್ಳಿ. ಸೊ ಅವರು ಏನು ಇದು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಎಷ್ಟೇ ಪ್ರಾಬ್ಲಮ್ಸ್ ಬರ್ತಾಯಿದ್ರೇನೋ ಒಂದು ಪ್ರಿಪೇರ್ ಆಗಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊತಾರೆ. ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿನೂ ಅವ್ರು ಮ್ಯಾನೇಜ್ ಮಾಡ್ತಾಯಿದ್ದಾರೆ, ಅವ್ರ ಕೆರಿಯರ್ನೂ ಅವ್ರು ಮ್ಯಾನೇಜ್ ಮಾಡ್ತಾಯಿದ್ದಾರೆ, ಮತ್ತು ಅವ್ರ ದುಡ್ಡನ್ನು ಅವರು ಸೊಸೈಟಿ ಪ್ರಾಬ್ಲಮ್ಸ್ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಇಲ್ಲಿ ಕಿಂಗ್ ಅನ್ನೋನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಬಟ್ ಆದರೆ ಆ ವ್ಯಕ್ತಿ ಕೈಯಲ್ಲಿ ಆಯುಧ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಆಯುಧ ಏನಕ್ಕೆ ಇಟ್ಕೊತಾರೆ? ಏನಾದರೂ ಪ್ರಾಬ್ಲಮ್ ಇದ್ರೇ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪರ್ಸನ್ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ
ಎಲ್ಲ ಕರೆಕ್ಟ್ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ, ಕಿರೀಟ ತೊಟ್ಕೊಂಡು ಎಲ್ಲ ನೀಟಾಗಿ ನೋಡೋಕ್ಕೆ ಎಲ್ಲದ್ರಾಗ ಚೆನ್ನಾಗಿದ್ದಾನೆ. ಬಟ್ ಯಾರಾದ್ರೂ ನೋಡಿದ್ರೆ ಆ ವ್ಯಕ್ತಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ ಅನ್ಕೊತಾರೆ. ಬಟ್ ಆದರೆ ಆ ರಾಜನಿಗೆ ಮಾತ್ರ ಗೊತ್ತು ಅದನ್ನ ಎಷ್ಟು ಪ್ರಾಬ್ಲಮ್ ಅನುಭವಿಸ್ತದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಫ್ಯಾಮ್ಲಿಯಲ್ಲಿ ನೀವೇನೋ ಅವರು ಖುಷಿಯಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ ಅಂತ ನೀವು ಅನ್ಕೊತಾ ಇರ್ಬೋದು. ಬಟ್ ಅದೇ ಇಲ್ಲ, ಅವ್ರಿಗೂ ಆದಂಥ ಪ್ರಾಬ್ಲಮ್ಸ್ ಇದೆ. ಕೆರಿಯರ್ ಪ್ರಾಬ್ಲಮ್ಮು, ಮನಿ ಪ್ರಾಬ್ಲಮ್ಮು, ದುಡ್ಡಿನಲ್ಲಿ, ಅಥವಾ ಕ್ಯಾಸ್ಟ್ ಕಲ್ಚರು, ಅಥವಾ ಫೋರ್ಸು, ಮನೇಲಿ ಬೇರೆ ಸಂಬಂಧಗಳು ನೋಡ್ತಾ ಇರ್ಬೋದು, ಅಥವಾ ಇನ್ಯಾವುದೇ ಡಿಸ್ಟರ್ಬೆನ್ಸ್ ಇರ್ಬೋದು. ನಿಮ್ಮ ಲೈಫ್ಗೆ ಯಾವ ರೀತಿ ಸಂಬಂಧಪಟ್ಟಿತ್ತೋ ಅವ್ರ ಲೈಫ್ಗೆ ಯಾವ ರೀತಿ ಸಂಬಂಧಪಟ್ಟಿರುತ್ತೋ ನಿಮ್ಮ ವಿಚಾರಕ್ಕೆ ನೋಡ್ಕೊಳ್ಳಿ. ಅಥವಾ ಅವ್ರೇನಾದ್ರು ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಅನುಭವಿಸ್ತಾ ಇರ್ಬೋದು, ಅಥವಾ ದುಡ್ಡು ಏನಾದರೂ ಅವ್ರಿಗೆ ಲಾಸ್ ಆಗಿರ್ಬೋದು, ಅಥವಾ ಹಿಂದಿಂದ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸೊ ಆ ಪ್ರಾಬ್ಲಮ್ಸ್ನೆಲ್ಲ ಅವ್ರು ಕ್ಲಿಯರ್ ಮಾಡೋಕ್ಕೆ ಆನ್ ದ ವೇ ಅಲ್ಲಿ ರೆಡಿಯಾಗಿದ್ದಾರೆ. ದ ಏರೋಪೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಮತ್ತು ಅವರು ಸಪ್ರೇಷನ್ ಆಗಿರೋದ್ರಿಂದ ನೀವು 5 ವರ್ಷದಿಂದ ಸಪ್ರೇಷನ್ ಆಗಿರ್ಬೋದು, ಅಥವಾ 5 ವರ್ಷದಿಂದ ನೀವು ದೂರ ಆಗಿರ್ಬೋದು, ಅಥವಾ 5 ಮಂತ್ಸ್ನಿಂದ ನೀವು ದೂರ ಆಗಿರ್ಬೋದು, ಅಥವಾ 5 ವರ್ಷದಿಂದ ನೀವು ಪ್ರೀತಿ ನಡೀತಾ ಇರ್ಬೋದು, ಅಥವಾ 5 ತಿಂಗಳಿನಿಂದ ನೀವು ಇಬ್ಬರು ಬ್ರೇಕಪ್ ಆಗಿರ್ಬೋದು, ಅಥವಾ 5 ವಾರಗಳಿಂದ ನಿಮ್ಮ ಮಧ್ಯೆ ಪ್ರೀತಿ ಬ್ರೇಕಪ್ ಆಗಿರ್ಬೋದು. ಸೊ 5 ಮಂತ್ಸ್ ಆರ್ 5 ವೀಕ್ಸ್ ಆರ್ 5 ಡೇಸ್ನಿಂದ ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿರ್ಬೋದು, ಅಥವಾ ಬ್ರೇಕಪ್ ಆಗಿರ್ಬೋದು. ಯಾವುದೋ ಒಂದು ಕಾರಣಗಳಿಂದ ನೀವಿಬ್ಬರು ದೂರ ಆಗಿದ್ರ. ಈಗ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಮತ್ತು ನೀವು ಇಬ್ಬರು ದೇವ್ರನ್ನ ಕೇಳ್ಕೊತಾ ಇದ್ರ, ದೇವರೇ ನಮ್ಗೆ ಈ ಪ್ರೀತಿಯಲ್ಲಿ ಒಂದು ಇದು ಕೊಡು, ಒಂದು ಜಡ್ಜ್ಮೆಂಟ್ ತೀರ್ಮಾನ ಅನ್ನೋದು ಕೊಡು, ಯಾವುದೋ ಒಂಥರ ನ್ಯಾಯ ಅನ್ನೋದು ಒದಗಿಸ್ಕೊಡು ಅಂತ ಇವಾಗ ದೇವರನ್ನ ಕೇಳ್ಕೊತಾ ಇದ್ರ. ನೀವು ಅದೇ ರೀತಿ ಮಾಡ್ತಾ ಇರ್ಬೋದು, ಅಥವಾ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅದೇ ರೀತಿ ಮಾಡ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ದ ಏರೋಪೆಂಟ್ ಟ್ಯಾರೋಟ್ ಕಾರ್ಡಲ್ಲಿ. ಅಥವಾ ಅವ್ರ ಕೆರಿಯರು, ಫ್ಯಾಮಿಲಿ, ಫೈನಾನ್ಸು, ಅವ್ರ ಪರ್ಸನಲ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸಲ್ಲಿ ಏನಾದರೂ ಗಲಾಟೆ ನಡೀತಾರಲ್ಲ ಅವ್ರ ದೇವ್ರನ್ನ ಕೇಳ್ತಾ ಇರ್ಬೋದು. ಅಥವಾ ನಿಮ್ಮ ಪ್ರೀತಿಯಲ್ಲಿ ಅದ್ರ ಗಲಾಟೆ ನಡೀತಾರೆ, ದೇವ್ರನ್ನ ಹೇಳ್ತಾ ಇರ್ಬೋದು. ಬಟ್ ಆದರೆ ಏನೋ ಒಂದು ವಿಚಾರ, ನೀವು ಅವರಿಂದ ದೂರ ಆದಮೇಲೆ, ಅಥವಾ ಅವ್ರು ನಿಮ್ಮಿಂದ ದೂರ ಆದಮೇಲೆ ಅವ್ರು ಇವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತುಂಬ ಅವ್ರ ಲೈಫಲ್ಲಿ ಡ್ಯಾಮೇಜ್ ಆಗಿರೋರಿಗೆ. ದ ಫುಲ್ ಟ್ಯಾರೋಟ್ ಕಾರ್ಡ್ ಯಾಕೆ ಬಂದಿದೆ ಅಂದರೆ, ಹಿಂದೆ ಅವರು ನಿಮ್ಮಿಂದ ದೂರ ಆದರು. ಯಾಕೆ ದೂರ ಆದರು? ಇಮ್ಮೆಚ್ಯೂರ್ ಡಿಸಿಷನ್ಸು. ಸೊ ನಿಮ್ಮ ನೀವು ಜಾಸ್ತಿ ಪ್ರೀತಿ ಕೊಟ್ಟಷ್ಟು ಅವರು ಅದನ್ನು ತಗೊಳ್ತಾಯಿದ್ರು, ಅವ್ರು ಖುಷಿ ಆಗ್ತಾಯಿದ್ರು, ಅವ್ರ ಲೈಫ್ ಅವ್ರು ನೋಡ್ಕೊತಾಯಿದ್ರು, ನಿಮ್ಮ ಬಗ್ಗೆ ಕ್ಯಾರೆ ಅನ್ನೋ ಥರ ಮುಂದಕ್ಕೆ ಹೊರ್ಟೋಗ್ತಾಯಿದ್ರು. ನೀವು ಯಾವಾಗ ಅವ್ರಿಂದ ದೂರ ಆದ್ರೋ ಸೊ ಅವ್ರಿಗೆ ಹೊಡ್ತಾ ಬಿತ್ತು. ಸೊ ಅವ್ರು ಇವಾಗ ತುಂಬ ಕಷ್ಟಗಳನ್ನ ಅನುಭವಿಸ್ತದೆ. ದ ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿದೆ, ಆ ವ್ಯಕ್ತಿ ತಲೆನ ಎತ್ತು ಮೇಲೆ ಹೋಗ್ತಾನೆ, ಕೆಳಗಡೆ ಏನೂ ನೋಡ್ತಾ ಇಲ್ಲ, ಕೆಳಗಡೆ ಬರ್ತಾ ಇರೋಂಥ ರಿಸ್ಕ್ಸ್ ನೋಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಮುಂದೆ ನೀವು ಬಿಟ್ಟೋದ್ಮೇಲೆ ನನ್ನ ಲೈಫ್ ಖುಷಿಯಾಗಿರಲ್ಲ, ಚೆನ್ನಾಗಿರಲ್ಲ, ನಾನು ಸ್ಯಾಡ್ ಎನರ್ಜಿಗೆ ಹೊರ್ಟೋಗ್ತೀನಿ, ದುಃಖ ಪಡ್ತೀನಿ, ಬ್ರೇಕಪ್ ಆಗುತ್ತೆ, ನನಗೂ ಪೇನ್ಫುಲ್ ಸಿಚುವೇಶನ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ದಿರನ, ಪ್ರಿಕಾಷನ್ ಬೆಟರ್, ಮುಂದಾಲೋಚನೆ ಇಲ್ದಿರನ ಅವರು ಹೆಜ್ಜೆನ ಮುಂದೆ ಇಟ್ಬಿಟ್ರು. ಅದು ಇವಾಗ ತೊಂದರೆ ಆಗ್ತದೆ. ಅಥವಾ ನೀವು ಅದೇ ರೀತಿ ಮಾಡಿರ್ಬೋದು, ಯಾರೋ ಒಬ್ಬರು. ಸೊ ಮೋಸ್ಟ್ಲಿ ನೀವು ಪ್ರೀತಿಸಿರೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇರೋದ್ರಿಂದ ಅವ್ರು ಆ ರೀತಿ ಮಾಡಿದ್ರಿಂದ ಸೊ ಇವಾಗ ಅವರು ತುಂಬ ನೋವು ಪಡ್ತಾ ಇದ್ದಾರೆ ಈ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ. ಸೊ ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಿಂದೆ ತುಂಬ ಪ್ರೀತಿ ಕೊಟ್ಟರೆ ಅವ್ರಿಗೆ, ಬಟ್ ಅವ್ರು ಅದನ್ನು ಹಿಡ್ಕೊಂಡ್ರು. ಬಟ್ ಆದರೆ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಅವರು. ನಿಮ್ಮ ಪ್ರೀತಿ ಕೊಟ್ಟಿದ್ದನ್ನ ನೀವು ಪ್ರಪೋಸ್ ಮಾಡಿದರೆ ಹೂ ಅಂತ ಒಪ್ಕೊಂಡಿರ್ಬೋದು, ಬಟ್ ಆದರೆ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಅಥವಾ ಒಂದು ವೇಳೆ ಅಕ್ಸೆಪ್ಟ್ ಮಾಡಿದ್ರೂ ನೀವು ಹೇಳಿದ ಥರ ನಿಮ್ಮ ಒಂದು ನಡವಳಿಕೆ ಥರ ಅವ್ರು ನಡ್ಕೊಂಡಿಲ್ಲ. ಅಥವಾ ನಿಮಗೆ ಯಾವ ರೀತಿ ಕೇರ್ ಕೊಡಬೇಕೋ ಆ ರೀತಿ ಕೇರ್ ಕೊಟ್ಟಿಲ್ಲ, ಕಮಿಟ್ಮೆಂಟ್ ಕೊಟ್ಟಿಲ್ಲ. ಅಥವಾ ನಿಮ್ಮನ್ನು ಅದೇ ಥರ ಲವ್ ಆಗಿ ನೋಡ್ಕೊಂಡಿಲ್ಲ. ನಿಮ್ಮ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಡೈಲಿ ಫೋನಲ್ಲಿ ಮಾತಾಡಬೇಕು, ವಾಟ್ಸಪ್ಪು, ಚಾಟ್ ಕಾಲು, ಮೆಸೇಜು, ಅಥವಾ ನಿಮ್ಗೆ ಇನ್ನೂ ಇರುತ್ತಲ್ಲ ಡ್ರೀಮ್ಸ್, ಮದುವೆ ಮಾಡ್ಕೊಳ್ಳೋದು, ಮುಂದಕ್ಕೆ ಎಂಗೇಜ್ಮೆಂಟು, ಈ ಥರ ಎಲ್ಲ ಆಗಿಲ್ಲ. ಬಟ್ ಪ್ರೀತಿ ಮಾತ್ರ ತಗೊಂಡ್ರು, ಅವರು ನಿಮ್ಗೆ ಅಷ್ಟೇ ಪ್ರೀತಿ ಕೊಟ್ಟಿರ್ಬೋದು. ಸೊ ಇದು ಇವತ್ತು. ಸೊ 6 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನ ನೀವು ಅಥವಾ ಅವರು ಯಾರೋ ಒಬ್ಬರು ಏಜಲ್ಲಿ ದೊಡ್ಡವ್ರು ಇರ್ಬೋದು, ಅಥವಾ ನೀವು ಚಿಕ್ಕವ್ರು ಇರ್ಬೋದು. ಅಥವಾ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ಏಜ್ ಡಿಫ್ರೆನ್ಸ್ ಬಂದು 6 ವರ್ಷ ಅಥವಾ 6 ತಿಂಗಳು ನೀವು ಪ್ರೀತಿಸಿರೋಂಥ ವ್ಯಕ್ತಿಗೆ ಯಾರಿಗಾದ್ರೂ ಒಬ್ರಿಗೂ ಆ 6 ನಂಬರ್ ಅನ್ನೋದು ಪ್ರಾಮಿನೆಂಟ್ ಇದೆ.
6 ವರ್ಷ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಆದರೂ ದೊಡ್ಡವ್ರು ಇರ್ಬೋದು, ಅಥವಾ ನೀವಾದರೂ ದೊಡ್ಡವ್ರು ಇರ್ಬೋದು, ಅಥವಾ 6 ವರ್ಷ ನೀವು ಪ್ರೀತಿಸಿರೋಂಥ ದೊಡ್ಡವ್ರು ಅವರಾದ್ರೂ ದೊಡ್ಡವ್ರು ಇರ್ಬೋದು, ಅಥವಾ ನೀವಾದರೂ ಚಿಕ್ಕವ್ರು ಇರ್ಬೋದು, ಅಥವಾ 6 ತಿಂಗಳು ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರೋ ಒಬ್ಬರು ನಿಮಗಿಂತ ದೊಡ್ಡವ್ರು ಇರ್ಬೋದು. ಅಥವಾ 6 ಡೇಟ್ ಆಫ್ ಬರ್ತ್ ಅನ್ನೋದು ನಿಮ್ಮ ಪರ್ಸನ್ ಒಂದು ಡೇಟ್ ಆಫ್ ಬರ್ತಲ್ಲಾದರೂ ಇರ್ಬೋದು, ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಾದ್ರೂ ಇರ್ಬೋದು, ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಡಿಂಗ್ 6 ಇರ್ಬೋದು, ಅಥವಾ ನೀವು ಪ್ರೀತಿಸಿರೋ ಅಂಥ ಹುಡುಗಿ ಅವರ ನಂಬರ್ ಎಂಡಿಂಗ್ 6 ಇರ್ಬೋದು, ಅಥವಾ 6 ಅನ್ನೋದು ಯಾವುದೋ ಒಂದು ನಿಮ್ಗೆ ರಿಲೇಟೆಡ್ ಇರುತ್ತೆ, ನೀವು ಅಥವಾ ನೀವು ಪ್ರೀತಿಸಿರೋ ಅಂಥ ಇವ್ರಿಗೆ ನೋಡ್ಕೊಳ್ಳಿ, ಇದು ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರಿಗೆ. ಸೊ ಹಿಂದೆ ಅವರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡೋಕ್ಕೆ ರೆಡಿ ಇದ್ದರು, ನೀವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಡೋಕ್ಕೆ ರೆಡಿ ಇದ್ದರೆ, ಬಟ್ ಆದರೆ ಇಲ್ಲಿ 6 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ. ಹಿಂದೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲೊಂದು ಕಪ್ ಇದೆ. ಸೊ ಅಂದರೆ ಇಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಸಿಚುವೇಶನನ್ನು ಇದು ಯಾವುದೋ ಇದೆ, ಕೆರಿಯರೋ, ಫೈನಾನ್ಸೋ, ಫ್ಯಾಮ್ಲಿನೋ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಬಂದು ಅಥವಾ ಯಾವುದೋ ಒಂದು ತೊಂದರೆ ಬಂದು ನೀವಿಬ್ಬರು ಇವಾಗ ಒಬ್ಬರಿನಿಂದ ಒಬ್ಬರು ದೂರ ಆಗಿದ್ರು. ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಕಪ್ ಇಟ್ಕೊಂಡಿದ್ದಾರೆ, ಇಲ್ಲಿ ಮತ್ತು ಆ ವ್ಯಕ್ತಿ ಅದನ್ನು ತಗೊಳ್ಲಿಲ್ಲ, ಕೈ ಕೊಟ್ಟು ತಗೊಳ್ಲಿಲ್ಲ. ಅವರಿನ್ನೂ ಕೊಡೋಕ್ಕೆ ರೆಡಿಯಾಗೇ ಇದ್ದರು, ಬಟ್ ತಗೊಳ್ಲಿಲ್ಲ. ಸೊ ಅದೇ ರೀತಿ ಅಷ್ಟೇ ಹಿಂದೆ ನಿಮ್ಗೆ ಬಂದಂಥ ಪ್ರಾಬ್ಲಮ್ಸಿಂದ ನೀವಿಬ್ಬರು ದೂರ ಆಗಿಬಿಟ್ಟಿದ್ರ ಈಗ. ಸೊ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು ಎಂಡ್ ಆಗುತ್ತಂದರೆ ಅವರು ಎಂಡ್ ಮಾಡೋಕ್ಕೆ ಅವ್ರಿಗಿನ್ನೂ ಆಗ್ತಾನೆ ಇಲ್ಲ. ಅಲ್ಲಿ ಇನ್ನೂ ಅವ್ರಿಗೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕನ್ಸುತ್ತೆ. 2 ವರ್ಷನೇ ಬೇಕಾಗ್ಬೋದು, ಅಥವಾ 2 ತಿಂಗಳು ಬೇಕಾಗ್ಬೋದು, 2 ಮಂತ್ಸು ಅಥವಾ 2 ವೀಕ್ಸು. ಇದು ಯಾವ ಥರ ರೆಸನೇಟ್ ಆದರೆ ಆ ರೀತಿ ತಗೊಳ್ಳಿ ನಿಮ್ಮ ಪರ್ಸನ್ ಅವ್ರ ವ್ಯಕ್ತಿಗೆ. 2 ಮಂತ್ಸ್ ಅಥವಾ 2 ವೀಕ್ಸ್ 2 ಇಯರ್ಸ್ ಆಗ್ಬೋದು. ಅವರು ಒಂದು ಈ ಪ್ರಾಬ್ಲಮ್ ಎಂಡ್ ಆಗಬೇಕಂದ್ರೆ ಅವ್ರದ್ದು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದಾದ್ರೂ ಯಾವಾಗ ಎಂಡ್ ಆಗುತ್ತೋ ಅಂದರೆ 2 ಮಂತ್ಸಲ್ಲಾದರೂ ಆಗಿರ್ಬೋದು, ಅಥವಾ 2 ವೀಕ್ಸಲ್ಲಾದರೂ ಆಗಿರ್ಬೋದು, 2 ಇಯರ್ಸ್ ಆದರೂ ಆಗಿರ್ಬೋದು, ಅಥವಾ 2 ವರ್ಷದಿಂದಾದರೂ ಅವರು ಈ ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು, ಅಥವಾ 2 ಇಯರ್ಸ್ನಿಂದ. ಸೊ ಈ 2 ಅನ್ನೋದು ಪ್ರಾಮಿನೆಂಟ್ ಇದೆ. ಸೊ ಅವರು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅಂದರೆ ಅದು ಇವಾಗ ಸದ್ಯ ಮಟ್ಟಕ್ಕೆ ಎಂಡ್ ಆಗೋ ಥರ ಇಲ್ಲ, ಎಂಡ್ ಆಗುತ್ತಂತ ತೋರಿಸ್ತದೆ ಅಷ್ಟೇ. ಬಟ್ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಅವರು ಒಂದು ಪ್ರಾಬ್ಲಮ್ ಎಂಡ್ ಆಗ್ತಾಯಿಲ್ಲ. ನೀವು ಪ್ರೀತಿಸಿರೋಂಥ ವ್ಯಕ್ತಿದು ಅವರು ಒಂದು ಕೆರಿಯರು, ಫ್ಯಾಮಿಲಿ ಡಿಸ್ಟರ್ಬೆನ್ಸು, ಸೋಷಲ್ಲು, ಕಲ್ಚರು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನು, ಅವರ ಒಂದು ಫ್ಯಾಮಿಲಿ ಅಂದರೆ ಯಾರನ್ನ ಆಗಿರ್ಬೋದು, ಮದರು, ಫಾದರು, ಅಣ್ಣ, ಅಕ್ಕ, ಅಮ್ಮ, ಸಿಸ್ಟರ್. ಸೊ ಯಾರೋ ಒಬ್ಬರು ನಿಮ್ಮ ಪ್ರೀತಿಗೆ ತಡೆ ಹಿಡಿರ್ತಿದ್ದಾರೆ, ಅಥವಾ ಅವ್ರ ಕೆರಿಯರು, ಜಾಬು. ಸೊ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಬಂದು ತಡೆ ಹಿಡಿತದೆ. ಎಂಡ್ ಆಗುತ್ತೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದು ಸದ್ಯಕ್ಕೆ ಎಂಡ್ ಆಗಲ್ಲ. ಸೊ ಎಂಡ್ ಆಗಬೇಕಂದ್ರೆ ಅದು ಟೈಮ್ ಹಿಡಿಯುತ್ತೆ. 2 ಮಂತ್ಸ್ ಆದಮೇಲಾದರೂ ಎಂಡ್ ಆಗ್ಬೋದು, ಅಥವಾ 2 ಇಯರ್ಸ್ ಆದರೂ ಎಂಡ್ ಆಗ್ಬೋದು. ಇನ್ನೂ ಅಷ್ಟು ಟೈಮ್ ಬೇಕಾಗುತ್ತೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ನೀವು ಪ್ರೀತಿಸೋಂಥ ವ್ಯಕ್ತಿ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅಂದರೆ ಇನ್ನೂ ಲೇಟ್ ಆಗುತ್ತೆ. ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಐತೆ ನೋಡೋಂಥ ನಾನು ವ್ಯೂವರ್ಸ್ ಅವರ ಎನರ್ಜಿ. ನಿಮ್ಮ ಎನರ್ಜಿ ಚೆನ್ನಾಗೈತೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇರೋದೊಂದೇ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು. ಸೊ ಅವ್ರು ಇನ್ನೂ ಬರ್ತಾರೆ ಅಂತ ಕಾಯ್ತಾಯಿದ್ದೀರ. ನೀವು ನಿಮ್ಮದಾದಂಥ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರ. ನೀವು ಇವಾಗ ಅವ್ರನಿಂದ ದೂರ ಆಗಿ ನಿಮ್ಮನ್ನು ನೀವು ಸೇಫ್ ಝೋನಲ್ಲಿ ಇಟ್ಕೊಂಡಿದ್ರ. ನೀವು ಅಷ್ಟೇ, ನೀವು ಪ್ರೀತಿಸಿರೋ ವ್ಯಕ್ತಿನ ಬಿಟ್ಟು ಬೇರೆ ಯಾರನ್ನೂ ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಆಗಿಲ್ಲ. ಬಟ್ ನೀವು ಇವಾಗ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲಾಗಿ ನೀವು ಒಂದು ಇದಕ್ಕೆ ಹೋಗ್ಬೇಕಂತ ನೀವು ತೀರ್ಮಾನ ಮಾಡ್ಕೊಂಡಿದ್ರ. ಬಟ್ ಅದು ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಲೈಫಲ್ಲಿ ಇನ್ನೊಬ್ರನ್ನ ಎಂಟ್ರಿ ಆಗೋಕ್ಕೆ ಬಿಡ್ತಾಯಿಲ್ಲ. ಸೊ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರೆ, ಮತ್ತು ಅವ್ರಿಗೋಸ್ಕರನೇ ಇನ್ನೂ ನೆನಪಲ್ಲಿ ಟೆನ್ಷನ್ ಪಡ್ತಾರೆ. ಸೊ ಅದಕ್ಕೆ ಇಲ್ಲಿ 5 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ಇಲ್ಲಿ ತುಂಬ ಸ್ಯಾಡ್ ಎನರ್ಜಿಲಿದ್ದಾನೆ. ಸೊ ಅದೇ ರೀತಿ ನೀವು ಸ್ಯಾಡ್ ಎನರ್ಜಿಲಿದ್ದೀರ. ಬಟ್ ನೀವು ಇವಾಗ ಯಾರನ್ನು ನಿಮ್ಮ ಲೈಫಲ್ಲಿ ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಬೌಂಡ್ರೀಸ್ ಹಾಕ್ಕೊಳ್ತಾ ಇದ್ರೆ, ನಿಮ್ಮ ಒಂದು ಬೌಂಡ್ರೀಸ್ ಲೈಫಲ್ಲಿ ನೀವು ಬದುಕ್ತಾ ಇದ್ರ. ಸೊ ನಿಮ್ಮ ಲೈಫಲ್ಲಿ ಯಾರೋ ಬೇರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಥರ್ಡ್ ಪರ್ಸನ್ನ ಎಂಟ್ರಿ ಮಾಡ್ಕೊಳಕ್ಕೆ ನೀವು ಬಿಡ್ತಾ ಇಲ್ಲ.
ನಿಮಗೆ ವೆಲ್ ನಾಲೆಡ್ಜ್ ಇದೆ ಮತ್ತು ವೆಲ್ ಆ್ಯಟಿಟ್ಯೂಡ್ ಇದೆ. ಸೊ ನಿಮಗೂ ಒಳ್ಳೆ ಮನಿ, ದುಡ್ಡು, ಆಸ್ತಿ, ಕೆರಿಯರು, ಆಸ್ತಿ ಪಾಸ್ತಿಗಳೆಲ್ಲ ಚೆನ್ನಾಗೈತೆ. ಅದಕ್ಕೆ ದ ಎಂಪರರ್ ಟಾರಟ್ ಕಾರ್ಡ್ ಬಂದಿದೆ. ಸೊ ನೀವು ಬಾಧೆ ಪಡ್ತಾ ಇರೋದೆಲ್ಲ ಅಂದರೆ ಈ ಒಂದೇ ಪ್ರೀತಿಗೋಸ್ಕರ ಅಷ್ಟೇ. ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಅವ್ರಿಗೋಸ್ಕರ ಸ್ವಲ್ಪ ನೋವು ಪಡ್ತಾಯಿದ್ರು ಅಷ್ಟೇ. ಸೊ ಇದು ನಿಮ್ಮ ಎನರ್ಜಿ. ಸೊ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತೋ ಅವರು ಕಮೆಂಟ್ ಮೂಲಕ ತಿಳಿಸಿ. ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.